ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಆಗಿರುವಂತಹ ಕ್ಯಾಮರಾನ್ ಗ್ರೀನ್ ದಾಖಲೆಯನ್ನೇ ಬರೆದಿದ್ದಾರೆ. ಕ್ಯಾಮರಾನ್ ಗ್ರೀನ್ ದಾಖಲೆ 25 ಕೋಟಿ 20 ಲಕ್ಷಕ್ಕೆ ಹರಾಜಾಗಿದ್ದಾರೆ. ಹರಾಜಿಗಿಂತ ಮುಂಚೆನೆ ಐಪಿಎಲ್ ಸೀಸನ್ 19ರಲ್ಲಿ ಕ್ಯಾಮರಾನ್ ಗ್ರೀನ್ ಭಾರಿ ದೊಡ್ಡ ಮೊತ್ತಕ್ಕೆ ಹರಾಜಾಗುವ ನಿರೀಕ್ಷೆ ಇತ್ತು. ನಿರೀಕ್ಷೆಗೆ ತಕ್ಕ ಹಾಗೆ ಕ್ಯಾಮರಾನ್ ಗ್ರೀನ್ ದಾಖಲೆ 25 ಕೋಟಿ 20 ಲಕ್ಷಕ್ಕೆ ಹರಾಜಾಗುವುದರ ಮೂಲಕ ಐಪಿಎಲ್ ನಲ್ಲಿ ಒಂದು ದೊಡ್ಡ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಹಾಗಾದ್ರೆ ಕ್ಯಾಮರಾನ್ ಗ್ರೀನ್ ಅವರ ಹರಾಜು ಪ್ರಕ್ರಿಯೆ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ನಿರೀಕ್ಷೆಯಂತೆ ಕ್ಯಾಮರಾನ್ ಗ್ರೀನ್ ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಭಾರಿ ದೊಡ್ಡ ಮೊತ್ತಕ್ಕೆ ಹರಾಜಾಗಿದ್ದಾರೆ. ಕ್ಯಾಮರಾನ್ ಗ್ರೀನ್ ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ 25 ಕೋಟಿ 20 ಲಕ್ಷಕ್ಕೆ ಹರಾಜಾಗುವುದರ ಮೂಲಕ ಐಪಿಎಲ್ ಹರಾಜಿನಲ್ಲಿ ದೊಡ್ಡ ಮೊತ್ತಕ್ಕೆ ಹರಾಜಾದಂತ ವಿದೇಶಿ ಆಟಗಾರರೆಂಬ ಹಿರಿಮೆಗೆ ಇದೀಗ ಕ್ಯಾಮರಾನ್ ಗ್ರೀನ್ ಪಾತ್ರರಾಗಿದ್ದಾರೆ. ಕ್ಯಾಮರಾನ್ ಗ್ರೀನ್ ಅವರನ್ನು ಖರೀದಿಸಲು ಆರಂಭದಿಂದಲೇ ಕೆಕೆಆರ್ ತಂಡ ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನ ವಹಿಸುತ್ತಾ ಹೋಯಿತು. ಕ್ಯಾಮರಾನ್ ಗ್ರೀನ್ ಅವರನ್ನ ಖರೀದಿಸಲು ಇನ್ನೊಂದು ಕಡೆ ರಾಜಸ್ಥಾನ್ ತಂಡ ಕೂಡ 14 ಕೋಟಿವರೆಗೂ ಬಿಡ್ ಅನ್ನು ಸಲ್ಲಿಸಿತು. 14 ಕೋಟಿಯ ನಂತರ ರಾಜಸ್ಥಾನ್ ತಂಡ ಬಿಡ್ ನಿಂದ ಹಿಂದೆ ಸರಿಯಿತು. ಅನಂತರ ಕೆಕೆಆರ್ಗೆ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದು ಸಿಎಸ್ಕೆ ತಂಡ. ಸಿಎಸ್ಕೆ ಕೂಡ ಕ್ಯಾಮರಾನ್ ಗ್ರೀನ್ ಅವರನ್ನ ಖರೀದಿಸಲು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ತೋರುತ್ತಾ ಹೋಯಿತು. ಕಡೆಗೆ ಕೆಕೆಆರ್ ತಂಡ 25 ಕೋಟಿ 20 ಲಕ್ಷ ರೂಪಾಯಿಗೆ ಕ್ಯಾಮರಾನ್ ಗ್ರೀನ್ ಅವರನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡಿತು. ಕ್ಯಾಮರಾನ್ ಗ್ರೀನ್ 25 ಕೋಟಿ 20 ಲಕ್ಷಕ್ಕೆ ಹರಾಜಾದರೂ ಕೂಡ ಐಪಿಎಲ್ ನಿಯಮದ ಪ್ರಕಾರ ಕ್ಯಾಮರಾನ್ ಗ್ರೀನ್ಗೆ ಸಿಗುವುದು 18 ಕೋಟಿ ರೂಪಾಯಿಗಳು. ಇನ್ನು ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಕ್ಯಾಮರಾನ್ ಗ್ರೀನ್ ಖರೀದಿಸಲು ಆರ್ಸಿಬಿ ಆಸಕ್ತಿಯನ್ನು ವಹಿಸಬಹುದೆಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದರು. ಆದರೆ ಆರ್ಸಿಬಿ ಮಾತ್ರ ಕ್ಯಾಮರಾನ್ ಗ್ರೀನ್ ಅವರನ್ನು ಖರೀದಿಸಲು ಆಸಕ್ತಿಯನ್ನು ವಹಿಸಲಿಲ್ಲ. ಸೀಸನ್ 17ರಲ್ಲಿ ಕ್ಯಾಮರಾನ್ ಗ್ರೀನ್ ಆರ್ಸಿಬಿ ತಂಡದ ಪರವಾಗಿ ತಕ್ಕಮಟ್ಟಿಗೆ ಒಂದು ಉತ್ತಮವಾದ ಪ್ರದರ್ಶನ ತೋರಿದ್ದರು. ಸೀಸನ್ 18ರಲ್ಲಿ ಕ್ಯಾಮರಾನ್ ಗ್ರೀನ್ ಏನಾದರೂ ಇಂಜರಿಗೆ ಒಳಗಾಗದೆ ಹೋಗಿದ್ದರೆ ಖಂಡಿತವಾಗಿಯೂ ಕ್ಯಾಮರಾನ್ ಗ್ರೀನ್ ಅವರನ್ನು ಆರ್ಸಿಬಿ ರಿಟೈನ್ ಮಾಡಿಕೊಳ್ಳುತ್ತಿತ್ತು. ಆದರೆ ಸೀಸನ್ 18ರಲ್ಲಿ ಕ್ಯಾಮರಾನ್ ಗ್ರೀನ್ ಐಪಿಎಲ್ ನಲ್ಲಿ ಅಲಭ್ಯರಾದ ಕಾರಣ ಕ್ಯಾಮರಾನ್ ಗ್ರೀನ್ ಅವರನ್ನು ಆರ್ಸಿಬಿ ರಿಟೈನ್ ಮಾಡಿಕೊಳ್ಳಲು ಹೋಗಲಿಲ್ಲ. ಇನ್ನು ಸೀಸನ್ 19ರ ಹರಾಜಿನಲ್ಲಿ ಕ್ಯಾಮರಾನ್ ಗ್ರೀನ್ ಒಂದು ದೊಡ್ಡ ಮೊತ್ತಕ್ಕೆ ಹರಾಜಾಗುತ್ತಾರೆ ಎಂಬುದು ಆರ್ಸಿಬಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಈ ಕಾರಣದಿಂದಾಗಿ ಆರ್ಸಿಬಿ ಕ್ಯಾಮರಾನ್ ಗ್ರೀನ್ ಅವರಿಗೆ ಬಿಡ್ ಮಾಡಲೇ ಹೋಗಲಿಲ್ಲ. ಇದು ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಶಾಕ್ ಅಂತಾನೆ ಹೇಳಬಹುದಾಗಿದೆ. ಇನ್ನು ಕ್ಯಾಮರಾನ್ ಗ್ರೀನ್ 25 ಕೋಟಿ 20 ಲಕ್ಷ ರೂಪಾಯಿ ಹರಾಜಾಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.